ಬೆಂಗಳೂರಲ್ಲಿ ಯಾವ್ಯಾವ ಏರಿಯಾಗಳ ಪರಿಸ್ಥಿತಿ ಏನೇನಾಯಿತು ಅನ್ನೋದನ್ನ ನೋಡಿದ್ರಿ. ಇನ್ನು ನಮಗೊಂದು ಕುತೂಹಲ ಆಯಿತು, ಈ ಪ್ರತಿ ಸಲ ಕೂಡ ಪ್ರವಾಹಕ್ಕೆ ತುತ್ತಾಗುವ ಕೆಲ ಫಿಕ್ಸ್ಡ್ ಏರಿಯಾಗಳಿದಾವಲ್ಲ, ಅಲ್ಲೇನಾದರೂ ಪರಿಹಾರಗಳನ್ನು ಸರ್ಕಾರ ಘೋಷಣೆ ಮಾಡುತ್ತಲ್ಲ, ನಾವು 1.25 ಲಕ್ಷವನ್ನು ಕೊಟ್ಟಿದ್ದೀವಿ, ಕಂಪ್ಲೀಟ್ ಮನೆ ಕಳ್ಕೊಂಡವ್ರಿಗೆ ಇಷ್ಟು ಸಾವಿರ ಪರಿಹಾರವನ್ನು ಎತ್ತಿಟ್ಟಿದ್ದೀವಿ ಅಂತೆಲ್ಲ ಹೇಳ್ಕೊಂಡು ಬರ್ತಾ ಇತ್ತು. ಸೊ ಆ ಪರಿಹಾರದ ಅಮೌಂಟು ಸಂತ್ರಸ್ತರಿಗೆ ಸಿಕ್ಕಿದೆಯಾ ಸಿಕ್ಕಿಲ್ವಾ, ಕಳೆದ ವರ್ಷದ್ದೇ ಪರಿಹಾರದ ಅಮೌಂಟು ಸಿಕ್ಕಿದೆಯಾ ಸಿಕ್ಕಿಲ್ವಾ ಅನ್ನೋ ರಿಯಾಲಿಟಿ ಚೆಕ್ಕನ್ನು ಕೂಡ ನಿಮ್ಮ ಪಬ್ಲಿಕ್ ಟಿವಿ ನಡೆಸಿದೆ. ಯಾವ ಲೇಔಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ, ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ರಣಭೀಕರ ಮಳೆಗೆ ನಲುಗಿದ ಸಾಯಿ ಲೇಔಟ್. ಕಳೆದ ವರ್ಷವೂ ಮಳೆ ಅವಾಂತರ. ಬಿಬಿಎಂಪಿ ಕೊಟ್ಟಿದ್ದು ₹1 ಪರಿಹಾರಕ್ಕೆ ಅಲೆದು ಸುಸ್ತಾದ ಸಂತ್ರಸ್ತ. ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ನಗರದ ಜಲಾವೃತ ಪ್ರದೇಶಗಳ ಜನರ ಪರಿಸ್ಥಿತಿ ಹೇಳತೀರದಂತಿದ್ದು, ಒಬ್ಬೊಬ್ಬರದ್ದು ಒಂದೊಂದು ಕತೆ ವ್ಯತೆ. ಅದರಲ್ಲೂ ನಗರದ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಸಾಯಿ ಲೇಔಟ್ ಜನರ ಸ್ಥಿತಿಯಂತೂ ಶೋಚನೀಯ. ಕಳೆದ ಕೆಲ ವರ್ಷಗಳಿಂದ ಪ್ರತಿ ಮಳೆಗೂ ಈ ಭಾಗದ ಜನ ಹೈರಾಣಾಗುತ್ತಿದ್ದು, ಪ್ರತಿ ಮಳೆಗೂ ಲಕ್ಷ ಕಳೆದುಕೊಂಡರು. ಬಿಬಿಎಂಪಿ ಮಾತ್ರ ಅಲ್ಪ ಹಣ ಕೊಟ್ಟು ಕೈ ತೊಳೆದುಕೊಳ್ಳುತ್ತಿದೆ. ಈ ಮಧ್ಯೆ ಈಗ ಮತ್ತೆ ಜಲಾವೃತಗೊಂಡಿದ್ದು ಮತ್ತೆ ಸಂಕಷ್ಟ ಶುರುವಾಗಿದೆ. ಹೌದು, ಕಳೆದ ವರ್ಷ ಕೂಡ ಸಾಯಿ ಲೇಔಟ್ ಜಲಾವೃತ ಆಗಿತ್ತು. ಈಗಿನ ಪರಿಸ್ಥಿತಿಯೇ ಕಳೆದ ವರ್ಷವೂ ಕೂಡ ಇತ್ತು. ಮನೆ ಸಾಮಗ್ರಿಗಳನ್ನ ಕಳೆದುಕೊಂಡಿದ್ದ ಜನರಿಗೆ ಸರ್ಕಾರ ಒಂದಷ್ಟು ಪರಿಹಾರದ ಹಣವನ್ನ ಬಿಬಿಎಂಪಿ ಮೂಲಕ ಘೋಷಣೆ ಮಾಡಿತ್ತು. ಅದರಂತೆ ಬಿಬಿಎಂಪಿ ಕೊಟ್ಟ ಪರಿಹಾರದ ಹಣದ ಬಗ್ಗೆ ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಸಾಯಿ ಲೇಔಟ್ನ ನಿವಾಸಿಯೊಬ್ಬರ ಅಂಗಡಿಗೆ ನೀರು ನುಗ್ಗಿ ಸುಮಾರು 30,000ಕ್ಕೂ ಹೆಚ್ಚು ಹಣ ನಷ್ಟ ಅನುಭವಿಸಿದ್ರು. ಈ ಬಗ್ಗೆ ದಾಖಲೆ ಪರಿಶೀಲಿಸಲು ಹೋಗಿದ್ದ ಬಿಬಿಎಂಪಿ ಪರಿಹಾರದ ಭರವಸೆ ನೀಡಿ ಮಾಹಿತಿ ಪಡೆದಿತ್ತು. ಆದ್ರೆ ಪರಿಹಾರ ಕೊಟ್ಟಿದ್ದು ₹1 ಮಾತ್ರ. ಬಿಬಿಎಂಪಿ ಕೇಳಿದ ದಾಖಲೆ ಒದಗಿಸಲಾಗದೆ ಸುಸ್ತಾದ ನಿವಾಸಿ ಕೊನೆಗೆ ಅಲೆದು ಸಾಕಾಗಿ ಪರಿಹಾರದ ಭರವಸೆಯನ್ನೇ ಕೈಚೆಲ್ಲಿದ್ದಾರೆ. ಹಾಕಿದ್ರೆ ದುಡ್ಡಾದ್ರೂ ಹಾಕಿದ್ರೆ ಚೆಕ್ ಮಾಡಿದಾಗ ₹1 ಬಂತು. ₹1 ಬಂದಿದ್ಯಾ? ಹೌದು ಸರ್, ₹1 ಬಂದಿದೆ. ಅವಾಗ ಬರುತ್ತೆ, ಹೋಗೋದು ಸ್ಟೇಟ್ಮೆಂಟ್ ಕೊಡು. ಸ್ಟೇಟ್ಮೆಂಟ್ ತಗೊಂಡೋಗ್ತದೆ ₹200 ಖರ್ಚು ಮಾಡಿ. ಅದೇ ಬರುತ್ತೆ, ₹1 ಬಂದಿದೆ ಅಲ್ವಾ? ಎಷ್ಟು ದಿನ ಆಯ್ತು ಅವ್ರು ಹೇಳಿ? ಅದೇ ಲಾಸ್ಟ್ ಡೇಟ್ ಬಂದಿದೆ ಅಲ್ವಾ? ಇನ್ನು ಇದೇ ಏರಿಯಾದ ನಿವಾಸಿ ಕಳೆದ ಬಾರಿಯ ಮಳೆಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಹಾಳಾಗಿ ನಷ್ಟ ಅನುಭವಿಸಿದ್ರು. ಆದ್ರೆ ಸರ್ಕಾರ ಇವರಿಗೆ ಕೊಟ್ಟಿದ್ದು ₹10,000 ಪರಿಹಾರದ ಹಣ. ಸರ್ಕಾರ ಕೊಟ್ಟ ಪರಿಹಾರ ಹಣ ನೀರು ನುಗ್ಗಿದ್ದ ಮನೆ ಸ್ವಚ್ಛಗೊಳಿಸೋಕು ಸಾಲಲಿಲ್ಲ ಅಂತ ನಿವಾಸಿ ಬೇಸರ ವ್ಯಕ್ತಪಡಿಸಿದ್ರು. ಯಾವಾಗಲೂ ಈಗಲೇ ಯಾಕಂತ ಹೇಳಿದ್ರೆ ಯಾವಾಗ ಮಳೆ ಬರುತ್ತೆ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಈಗ ವಿ ಹ್ಯಾವ್ ನಾಟ್ ಸ್ಲೆಪ್ಟ್, ವಿ ಹ್ಯಾವ್ ನಾಟ್ ಹ್ಯಾಡ್ ಎನಿ ಫುಡ್, ಈವನ್ ಕಿಡ್ಸ್ ಆರ್ ಆಲ್ ಸಫರಿಂಗ್, ನೋ ವಾಟರ್. ಇಟ್ಸ್ ರಿಯಲಿ ಇಟ್ಸ್ ಮಿಸರಬಲ್ ಸಿಚುವೇಶನ್. ನಮ್ಗೆ ಲಾಸು ಅಟ್ಲೀಸ್ಟ್ ಮಿನಿಮಮ್ ಒಂದು ಸತಿ ಹಿಂಗಾದರೆ 75,000 to 80,000 ಆಗುತ್ತೆ. ಅದು ಇನ್ಸೈಡ್ ನಾವು ಸೋಫಾ ಅದೆಲ್ಲ ಕ್ಲೀನ್ ಮಾಡಿಸಿದ್ರೆ 1 lakh ಕ್ರಾಸ್ ಆಗುತ್ತೆ ಸರ್. ಈಗ ಯಾವಾಗ ಮಳೆ ಯಾವಾಗ ಬರುತ್ತೆ ಆವಾಗ ಯೂಶಲಿ ಥ್ರೈಸ್ ಆರ್ 4 times ಇನ್ ಅ ಇಯರ್ ನಮಗೆ ಈ ಥರದ್ದು ಹಾಗೆ ಆಗುತ್ತೆ. ಪರ್ ಇಯರ್ ನಮಗೆ ಯಾವಾಗ ಆಗಿದ್ರೂ ಜಾಸ್ತಿ ಆದರೆ ಒಂದು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ₹10,000 ಕೊಡ್ತಾರೆ ಸರ್. ನಮ್ಗೆ ಮ್ಯಾಕ್ಸಿಮಮ್ ಒಂದು ಸತಿ ಒಂದು ₹15,000 ಕೊಟ್ಟಿದ್ರು, ಅದು ಬಿಟ್ಟರೆ ₹10,000 ಕೊಡುತ್ತಾರೆ. ಒಟ್ಟಾರೆ ಈ ಪ್ರದೇಶದ ಸಮಸ್ಯೆ 8 ವರ್ಷಗಳಿಂದ ಇದ್ರು. ಇದನ್ನ ಸರಿಪಡಿಸದ ಸರ್ಕಾರದಿಂದ ಜನ ಇವತ್ತಿಗೂ ಸಂಕಷ್ಟ ಅನುಭವಿಸುವಂತಾಗಿದೆ. ಇದರ ಮಧ್ಯೆ ಸರಿಯಾದ ಪರಿಹಾರವೂ ಸಿಗದ ಕಾರಣ ನಿವಾಸಿಗಳಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.